ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಯಾವ್ದೆಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳ್ಬೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, 2 ಮಾರ್ಕ್ಸ್ ಕ್ವಶನ್ಸ್ ಏನೇನಿದೆ, ಯಾವ ತರ ಆನ್ಸರ್ಸ್ ಬರಿಬೇಕು ಅನ್ನೋದನ್ನ ನೋಡೋಣ. ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 1 ಅಲ್ಲಿ ಫಸ್ಟ್ ಕ್ವಶನ್ ಬಂದು ಡಿಫೈನ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತಾನೆ ಕೇಳ್ತಾರೆ. ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಕೇಳಿದ್ರೆ ನೋಡಿ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಒಂದು ರೂಲ್ಸ್ ಅಥವಾ ಪ್ರಿನ್ಸಿಪಲ್ಸ್ ಬೇಸ್ ಅಂತ ಕರಿತೀವಿ. ಹಾಗಾಗಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ದಿ ಅಕೌಂಟಿಂಗ್ ರೂಲ್ಸ್ ಅಂಡ್ ಪ್ರಿನ್ಸಿಪಲ್ಸ್ ನೋಟಿಫೈಡ್ ಬೈ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಟು ಎನ್ಶೂರ್ ಯೂನಿಫಾರ್ಮಿಟಿ ಅಂಡ್ ಟ್ರಾನ್ಸ್ಪರೆಂಟ್ ಇನ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಕಂಪನೀಸ್ ಇನ್ ಇಂಡಿಯಾ. ಅಂದ್ರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿದ್ರೆ ಅದು ಅಕೌಂಟಿಂಗ್ ರೂಲ್ಸ್, ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಅಕೌಂಟಿಂಗ್ ಕನ್ವೆನ್ಷನ್ಸ್ ಬೇಸ್ ಅಂತ ಕರಿತೀವಿ. ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ನೋಟಿಫೈಡ್ ಮಾಡಿದೆ. ಸೊ ಎಲ್ಲಾ ಕಂಪನಿಗಳ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು ಮತ್ತೆ ಯೂನಿಫಾರ್ಮಿಟಿಯನ್ನ ತಗೊಂಡ್ಬರ್ಲಿಕ್ಕೆ ಸೊ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಇಶ್ಯೂ ಮಾಡಿರ್ತಕ್ಕಂಥ ಒಂದು ಅಕೌಂಟಿಂಗ್ ರೂಲ್ಸ್, ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅನ್ನ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇನ್ ಎಎಸ್ ಅಂತ ಕರಿತೀವಿ. ವಾಟ್ ಈಸ್ ಪಿಪಿಇ ಆಸ್ ಪರ್ ಇಂಡ್ AS 16? ನೋಡಿ, ಪಿಪಿಇ ಅಂದ್ರೆ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್. ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 16 ಸ್ಟ್ಯಾಂಡ್ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ ಅಂತ ಕರಿತೀವಿ. ಸೊ ಪಿಪಿಇ ಅಂದ್ರೆ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ ಮೀನ್ಸ್ ದೇ ಆರ್ ಟ್ಯಾಂಜಿಬಲ್ ಐಟಮ್ಸ್ held for use in the production or supply of goods or services, for rental to others or for administration purpose and expected to be used more than 1 year. ನೋಡಿ, ಪಿಪಿ ಅಂದ್ರೆ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ಸ್ ಅನ್ನೋದು ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಇದರ ಅರ್ಥ. ಪಿಪಿ ಅಂದ್ರೆ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ಸ್ ಆರ್ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್. ಈ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ಅನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ದೀಸ್ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ಹೆಲ್ಡ್ ಫಾರ್ ಯೂಸ್ ಇನ್ ಪ್ರೊಡಕ್ಷನ್ಗೆ ನೀವು ಯೂಸ್ ಮಾಡ್ಬೋದು. ಲೈಕ್ ನಿಮ್ಮ ಹತ್ರ ಪ್ಲಾಂಟ್ ಅಂಡ್ ಮಿಷಿನರಿ ಇದೆ, ಪ್ರೊಡಕ್ಷನ್ಗೆ ಯೂಸ್ ಮಾಡ್ಬೋದು. ಆರ್ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್, ನಿಮ್ಮ ಹತ್ರ ವೆಹಿಕಲ್ಸ್ ಇದೆ, ಗೂಡ್ಸ್ ಅಂಡ್ ಸರ್ವಿಸಸ್ ನ ಸಪ್ಲೈ ಮಾಡ್ಲಿಕ್ಕೆ ಯೂಸ್ ಮಾಡ್ಬೋದು. ಆರ್ ನಿಮ್ಮ ಹತ್ರ ರೆಂಟಲ್ ಟು ಅದರ್ಸ್ ಅಂತ ಹೇಳಿದ್ರೆ ನಿಮ್ಮ ಹತ್ರ ಬಿಲ್ಡಿಂಗ್ ಇದೆ, ನೀವು ರೆಂಟಲ್ ಬೇಕಾದ್ರೆ ಕೊಡ್ಬೋದು. ಆರ್ ಯು ಕ್ಯಾನ್ ಯೂಸ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ಅಂಡ್ ಎಕ್ಸ್ಪೆಕ್ಟೆಡ್ ಟು ಬಿ ಯೂಸ್ ಮೋರ್ ದ್ಯಾನ್ 1 year, 1 ವರ್ಷಕ್ಕಿಂತ ಜಾಸ್ತಿ ಯೂಸ್ ಮಾಡ್ತೀವಿ. ಅವನ್ನ ನಾವು ಪಿಪಿ ಅಂತ ಕರೀತೀವಿ. ಸಿಂಪಲ್ ಆಗಿ ತಿಳ್ಕೊಳ್ಳಿ, ಪಿಪಿ ಅಂದ್ರೆ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ ಆರ್ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ದಟ್ ಆರ್ ಯೂಸ್ಡ್ ಫಾರ್ ಪ್ರೊಡಕ್ಷನ್, supply of goods and services, for rental to others and administrative purpose and expected to be used more than 1 year. ಅದು ನಾವು ಪಿಪಿಇ ಅಂತ ಕರಿತೀವಿ. ವಾಟ್ ಆರ್ ಅಕೌಂಟಿಂಗ್ ಪಾಲಿಸೀಸ್ ಅಂತ ಇದೆ ನೋಡಿ. ಅಕೌಂಟಿಂಗ್ ಪಾಲಿಸೀಸ್ ಆರ್ ಸ್ಪೆಸಿಫಿಕ್ ಪ್ರಿನ್ಸಿಪಲ್ಸ್, ಬೇಸ್, ಕನ್ವೆನ್ಷನ್ಸ್, ರೂಲ್ಸ್, ಪ್ರಾಕ್ಟೀಸಸ್ ಅಪ್ಲೈಡ್ ಬೈ ಅನ್ ಎಂಟಿಟಿ ಇನ್ ಪ್ರಿಪೇರಿಂಗ್ ಅಂಡ್ ಪ್ರೆಸೆಂಟಿಂಗ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಿ ಪ್ರೆಸೆಂಟೇಷನ್ಸ್ ಅನ್ನ ಮಾಡಬೇಕಾದ್ರೆ ಬಿಸ್ನೆಸ್ ಎಂಟಿಟಿಗಳು ಕೆಲವೊಂದು ಪಾಲಿಸೀಸ್ ಅನ್ನ, ಪ್ರಿನ್ಸಿಪಲ್ಸ್ ಅನ್ನ, ಬೇಸ್ ಅನ್ನ, ಕನ್ವೆನ್ಷನ್ಸ್ ಅನ್ನ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಅಪ್ಲೈ ಮಾಡಬೇಕಾಗತ್ತೆ. ಅದನ್ನೇ ನಾವು ಅಕೌಂಟಿಂಗ್ ಪಾಲಿಸೀಸ್ ಅಂತ ಕರಿತೀವಿ. ಸ್ಪೆಸಿಫಿಕ್ ಪ್ರಿನ್ಸಿಪಲ್ಸ್, ಬೇಸ್, ಕನ್ವೆನ್ಷನ್ಸ್, ರೂಲ್ಸ್, ಪ್ರಾಕ್ಟೀಸಸ್ ಅಪ್ಲೈಡ್ ಬೈ a business entity while preparing and presenting financial statement like balance sheet, pay, profit and loss account ನ ಪ್ರಿಪೇರ್ ಮಾಡಿ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಸ್ಪೆಸಿಫಿಕ್ ಪ್ರಿನ್ಸಿಪಲ್ಸ್ ಬೇಸ್ ಅನ್ನ ಫಾಲೋ ಮಾಡಬೇಕು. ಅದನ್ನ ಅಕೌಂಟಿಂಗ್ ಪಾಲಿಸೀಸ್ ಅಂತ ಕರೆಯೋದು. ವಾಟ್ ಡು ಯು ಮೀನ್ ಬೈ ದ ಟರ್ಮ್ ಇನ್ವೆಂಟರೀಸ್? ನೋಡಿ, ಇನ್ವೆಂಟರೀಸ್ ಆರ್ ಎ ಕರೆಂಟ್ ಅಸೆಟ್ಸ್. ಇನ್ವೆಂಟರೀಸ್ ಅಂತ ಬಂದಾಗ ಇನ್ವೆಂಟರಿ ಮೀನ್ಸ್ ಎ ಕರೆಂಟ್ ಅಸೆಟ್ಸ್ held for sale in the ordinary course of business, in the process of production for such sale, or in the form of material supplies to be consumed in the production process or rendering services. ನೋಡಿ, ಇನ್ವೆಂಟರಿ ಅಂತ ಬಂದಾಗ ಈ 3 ಪಾಯಿಂಟ್ ಅನ್ನ ನೀವು ಕಂಪಲ್ಸರಿ ಬರೀಬೇಕು. ಏನಪ್ಪಾ ಅಂದ್ರೆ, ಇನ್ವೆಂಟರೀಸ್ ಮೀನ್ಸ್ ಎ ಕರೆಂಟ್ ಅಸೆಟ್ ಹೆಲ್ಡ್ ಫಾರ್ ಸೇಲ್ ಇನ್ ದಿ ಆರ್ಡಿನರಿ ಕೋರ್ಸ್ ಆಫ್ ಬಿಸ್ನೆಸ್. ನಿಮ್ ಬಿಸ್ನೆಸ್ ಅಲ್ಲಿ ಆಲ್ರೆಡಿ ಅದು ಸೇಲ್ ಮಾಡ್ಲಿಕ್ಕೆ ರೆಡಿ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಫಿನಿಶ್ಡ್ ಗೂಡ್ಸ್ ಅಂತ ಕರಿತೀವಿ. ಫಿನಿಶ್ಡ್ ಗೂಡ್ಸ್ ಅಂತ ಏನ್ ಟ್ರೀಟ್ ಮಾಡ್ತೀರಾ, ಆ ಫಿನಿಶ್ಡ್ ಗೂಡ್ಸ್ ಇಟ್ ಈಸ್ ಹೆಲ್ಡ್ ಫಾರ್ ಸೇಲ್ ಇನ್ ದಿ ಆರ್ಡಿನರಿ ಕೋರ್ಸ್ ಆಫ್ ಬಿಸ್ನೆಸ್. ಫಿನಿಶ್ಡ್ ಗೂಡ್ಸ್ ಇದೆ ಅಂದ್ರೆ ಅದು ಇನ್ವೆಂಟರಿ ಅಂತ ಅರ್ಥ. ದಟ್ ಈಸ್ ಹೆಲ್ಡ್ ಫಾರ್ ಆಲ್ರೆಡಿ ರೆಡಿ ಟು ಸೇಲ್. ಆ ಒಂದು ಬಿಸ್ನೆಸ್ ಅಲ್ಲಿ ಸೇಲ್ ಮಾಡಕ್ ರೆಡಿ ಇದೆ ಅಂತ ಅರ್ಥ. ಹಾಗಾಗಿ ಹೆಲ್ಡ್ ಫಾರ್ ಸೇಲ್ ಇನ್ ದಿ ಆರ್ಡಿನರಿ ಕೋರ್ಸ್ ಆಫ್ ಬಿಸ್ನೆಸ್ ಅಂತ ಕರಿತೀವಿ, ಲೈಕ್ ಫಿನಿಶ್ಡ್ ಗೂಡ್ಸ್. ಅಂಡ್ ಇಟ್ ಈಸ್ ಇನ್ ದಿ ಪ್ರೋಸೆಸ್ ಆಫ್ ಪ್ರೊಡಕ್ಷನ್ ಫಾರ್ ಸಚ್ ಸೇಲ್. ಅದು ಸೇಲ್ ಆಗ್ಬೇಕು ಅಂದ್ರೆ ಇಟ್ ಈಸ್ ಇನ್ ದಿ ಪ್ರೋಸೆಸ್ ಆಫ್ ಪ್ರೊಡಕ್ಷನ್ ಫಾರ್ ಸಚ್ ಸೇಲ್ ಅಂತ ಕರಿತೀವಿ. ಅದನ್ನ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಕರಿತೀವಿ. ಇಟ್ ಈಸ್ ಸ್ಟಿಲ್ ಇನ್ ದಿ ಪ್ರೋಸೆಸ್ ಆಫ್ ಪ್ರೊಡಕ್ಷನ್ ಫಾರ್ ಸಚ್ ಸೇಲ್. ಅದು ಸೇಲ್ ಆಗ್ಬೇಕು ಅಂದ್ರೆ ಫಿನಿಶ್ಡ್ ಗೂಡ್ಸ್ ಆಗ್ಬೇಕು. ಫಿನಿಶ್ಡ್ ಗೂಡ್ಸ್ ಆಗ್ಬೇಕು ಅಂದ್ರೆ ಇಟ್ ಈಸ್ ಇನ್ ದಿ ಪ್ರೋಸೆಸ್ ಆಫ್ ಪ್ರೊಡಕ್ಷನ್, ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಇದೆ ಅಂತ ಅರ್ಥ. ಅಂಡ್ ಇನ್ ದಿ ಫಾರ್ಮ್ ಆಫ್ ಮೆಟೀರಿಯಲ್ಸ್ ಟು ಬಿ ಸಪ್ಲೈಡ್.
ಟು ಬಿ ಕನ್ಸ್ಯೂಮ್ಡ್ ಫಾರ್ ದಿ ಪರ್ಪಸ್ ಆಫ್ ಪ್ರೊಡಕ್ಷನ್ ಪರ್ಪಸ್ಗೆ ರಾ ಮೆಟೀರಿಯಲ್ ನ ಕನ್ಸ್ಯೂಮ್ ಮಾಡಬೇಕು, ದಟ್ ಈಸ್ ರಾ ಮೆಟೀರಿಯಲ್ ಅಂತ ಕರಿತೀವಿ. ಸೊ ಹಾಗಾಗಿ ಇನ್ವೆಂಟರೀಸ್ ಅಂತ ಬಂದಾಗ ಈ 3 ಪಾಯಿಂಟ್ ಬರಬೇಕು. ಇನ್ವೆಂಟರಿ ಮೀನ್ಸ್ ಆ ಕರೆಂಟ್ ಅಸೆಟ್ ಹೆಲ್ಡ್ ಫಾರ್ ಸೇಲ್ ಇನ್ ದಿ ಆರ್ಡಿನರಿ ಕೋರ್ಸ್ ಆಫ್ ಬಿಸ್ನೆಸ್, in the process of production for such sale, in the form of materials supplied to be consumed in the production process. So finished goods, work in progress, raw material 3 ಪಾಯಿಂಟ್ ನೀವು ಪಾಯಿಂಟ್ ಬರಬೇಕು, ಅವಾಗ ಅದು ಇನ್ವೆಂಟರಿ ಅಂತ ಕರಿತೀವಿ. ವಾಟ್ ಈಸ್ IFRS ಅಂತ ಕೇಳ್ತಾರೆ. ಸೊ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಎಕ್ಸ್ಪ್ಯಾಂಡ್ ಮಾಡಿದ್ರೆ IFRS ಅಂದ್ರೆ International Financial Reporting Standards is a single set of accounting standards developed and maintained by IASB, International Accounting Standard Board, ಡೆವಲಪ್ ಮಾಡಿ ಮೇಂಟೈನ್ ಮಾಡ್ತಕ್ಕಂಥ ಒಂದು ಸಿಂಗಲ್ ಸೆಟ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಏನಿದೆ ಅದನ್ನ ನಾವು ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ IFRS ಅಂತ ಕರಿತೀವಿ. So IFRS is a single set of accounting standards which is developed and maintained by International Accounting Standard Board. ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಅಂಡ್ ಮೆನ್ಷನ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ IFRS ಅಂತ ಕೇಳಿದ್ರೆ, ಸೊ ನೀವು ಯಾವ್ದು ಬೇಕಾದ್ರೂ ಬರೀಬಹುದು. ಬ್ರಿಂಗಿಂಗ್ ಯೂನಿಫಾರ್ಮಿಟಿ ಇನ್ ಅಕೌಂಟಿಂಗ್ ಮೆಥಡ್ಸ್ ಅಲ್ಲಿ ಯೂನಿಫಾರ್ಮಿಟಿನ ತರೋದಾಗಿರ್ಬೋದು, ಇಂಪ್ರೂವಿಂಗ್ ದಿ ರಿಲಯಬಿಲಿಟಿ ಇನ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಅಕ್ಯುರೇಸಿನ ಇಂಪ್ರೂವ್ ಮಾಡೋದಾಗಿರ್ಬೋದು, ಸಿಂಪ್ಲಿಫೈಯಿಂಗ್ ದ ಅಕೌಂಟಿಂಗ್ ಇನ್ಫಾರ್ಮೇಶನ್ಸ್ ಅನ್ನ ಸಿಂಪ್ಲಿಫೈ ಮಾಡ್ತಕ್ಕಂಥದ್ದಾಗಿರ್ಬೋದು, ಪ್ರಿವೆಂಟ್ ಫ್ರಾಡ್ಸ್ ಅಂಡ್ ಮ್ಯಾನಿಪುಲೇಷನ್ಸ್ ಅನ್ನ ಪ್ರಿವೆಂಟ್ ಮಾಡ್ತಕ್ಕಂಥದ್ದು. ಸೊ ಇವು ಆಬ್ಜೆಕ್ಟಿವ್ಸ್ ಆಫ್ IFRS ಅಂತ ಕರಿತೀವಿ. ಮೆನ್ಷನ್ ಎನಿ 4 ಎಕ್ಸಾಂಪಲ್ಸ್ ಆಫ್ ಇಂಟ್ಯಾಂಜಿಬಲ್ ಅಸೆಟ್. ಯೂಶಲಿ ನಿಮಗೆ ಪ್ರತಿ ಸಲನೂ ಕೇಳ್ತಾರೆ ಯಾವ್ದಾದ್ರು 4 ಎಕ್ಸಾಂಪಲ್ಸ್ ನ ಬರೀರಿ ಇಂಟ್ಯಾಂಜಿಬಲ್ ಅಸೆಟ್ಸ್ಗೆ ಅಂತ. ಒಂದು 4 ತಿಳ್ಕೊಂಡಿರಿ. ಗುಡ್ ವಿಲ್, ಕಾಪಿರೈಟ್, ಟ್ರೇಡ್ ಮಾರ್ಕ್ ಅಥವಾ ಬ್ರ್ಯಾಂಡ್, ಟೆಕ್ನಿಕಲ್ ನೋಹೌ, ಕಂಪ್ಯೂಟರ್ ಸಾಫ್ಟ್ವೇರ್, ಪೇಟೆಂಟ್ ಅಂಡ್ ಲೈಸೆನ್ಸಿಂಗ್, ಫ್ರಾಂಚೈಸಿಂಗ್, ಮೈನಿಂಗ್ ರೈಟ್ಸ್, ಇವೆಲ್ಲದೂ ಕೂಡ ಇಂಟ್ಯಾಂಜಿಬಲ್ ಅಸೆಟ್ಸ್. ಯಾವ್ದಾದ್ರು 4 ತಿಳ್ಕೊಳ್ಳಿ. ಗುಡ್ ವಿಲ್, ಕಾಪಿರೈಟ್, ಟ್ರೇಡ್ ಮಾರ್ಕ್, ಬ್ರ್ಯಾಂಡ್, ಟೆಕ್ನಿಕಲ್ ನೋಹೌ, ಕಂಪ್ಯೂಟರ್ ಸಾಫ್ಟ್ವೇರ್ ಆಸ್ ವೆಲ್ ಆಸ್ ಪೇಟೆಂಟ್. ವಾಟ್ ಈಸ್ ಟ್ರಾನ್ಸಾಕ್ಷನ್ ಪ್ರೈಸ್ ಅಂತ ಕೇಳ್ತಾರೆ. ನೋಡಿ, ಟ್ರಾನ್ಸಾಕ್ಷನ್ ಪ್ರೈಸ್ ಇಸ್ ದಿ ಅಮೌಂಟ್ ಆಫ್ ಕನ್ಸಿಡರೇಷನ್, ದಟ್ ಮೀನ್ಸ್ ಮನಿ ಅಥವಾ ವ್ಯಾಲ್ಯೂ ಅಂತ ಕರಿತೀವಿ. ಎ ಕಂಪನಿ ಎಕ್ಸ್ಪೆಕ್ಟೆಡ್ ಟು ರಿಸೀವ್ ಫ್ರಮ್ ಎ ಕಸ್ಟಮರ್ ಇನ್ ಎಕ್ಸ್ಚೇಂಜ್ ಫಾರ್ ಟ್ರಾನ್ಸ್ಫರಿಂಗ್ ಗೂಡ್ಸ್ ಆರ್ ಸರ್ವಿಸಸ್. ಕಂಪನಿ ಗೂಡ್ಸ್ ಅಥವಾ ಸರ್ವಿಸಸ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೆ ಕಸ್ಟಮರ್ಗೆ ಅಂತ ಹೇಳಿದ್ರೆ, ಇನ್ ಎಕ್ಸ್ಚೇಂಜ್ ಫಾರ್ ಗೂಡ್ಸ್ ಅಂಡ್ ಸರ್ವಿಸಸ್ ಕಂಪನಿ ರಿಸೀವ್ ಸಮ್ ಪಾರ್ಟ್ ಆಫ್ ಕನ್ಸಿಡರೇಷನ್, ದಟ್ ಅಮೌಂಟ್ ಈಸ್ ಟು ಬಿ ಕಾಲ್ಡ್ ಆಸ್ ಟ್ರಾನ್ಸಾಕ್ಷನ್ ಪ್ರೈಸ್ ಅಂತ ಕರಿತೀವಿ. ಗಿವ್ ದಿ ಮೀನಿಂಗ್ ಆಫ್ ಬಾರೋಯಿಂಗ್ ಕಾಸ್ಟ್ ಆಸ್ ಪರ್ Ind AS 23 ಪ್ರಕಾರ ಬಾರೋಯಿಂಗ್ ಕಾಸ್ಟ್ ಅಂದ್ರೆ ಏನು ಅಂತ ಕೇಳ್ತಾರೆ. ನೋಡಿ, ಬಾರೋಯಿಂಗ್ ಕಾಸ್ಟ್ ಅಂದ್ರೆ ಇಂಟ್ರೆಸ್ಟ್ ಕಾಸ್ಟ್ ಅಂಡ್ ಎನಿ ಅದರ್ ಕಾಸ್ಟ್ ವಿಚ್ ಇಸ್ ಇನ್ಕರ್ಡ್ ಬೈ ಎಂಟರ್ಪ್ರೈಸಸ್ ಇನ್ ಕನೆಕ್ಷನ್ ವಿತ್ ಬಾರೋಯಿಂಗ್ ಫಂಡ್ಸ್. ಫಂಡ್ಸ್ ಅನ್ನ ಬಾರೋ ಮಾಡಬೇಕಾದ್ರೆ ಕಂಪನಿ ಆ ಫಂಡ್ಸ್ಗೆ ಇಂಟ್ರೆಸ್ಟ್ ನ ಜೊತೆಗೆ ಬೇರೆ ಯಾವ್ದಾದ್ರು ಕಾಸ್ಟ್ ಅನ್ನ ಇನ್ಕರ್ಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಬಾರೋಯಿಂಗ್ ಕಾಸ್ಟ್ ಅಂತ ಕರಿದ್ವಿ. ಲೈಕ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸ್ ಆಗಿರ್ಬೋದು, ಫಿನಾನ್ಷಿಯಲ್ ಚಾರ್ಜಸ್ ಆಗಿರ್ಬೋದು, ಅಥವಾ ಎಕ್ಸ್ಚೇಂಜ್ ಡಿಫರೆನ್ಸ್ ಆಗಿರ್ಬೋದು, ಅಥವಾ ಎನಿ ಡಿಸ್ಕೌಂಟ್ ಅಥವಾ ಪ್ರೀಮಿಯಂ ಆಗಿರ್ಬೋದು, ಅಥವಾ ಎನಿ ಕಾಸ್ಟ್ ಆಗಿರ್ಬೋದು, ಅವನ್ನೆಲ್ಲ ನಾವು ಬಾರೋಯಿಂಗ್ ಕಾಸ್ಟ್ ಅಂತ ಕರಿತೀವಿ. ಮೆನ್ಷನ್ ಎನಿ 4 ನಾನ್ ಕರೆಂಟ್ ಅಸೆಟ್ಸ್ ಅಂತ ಕೇಳಿದ್ರೆ ನೀವು ಯಾವ್ದಾದ್ರು 4 ಕರೆಂಟ್ ಅಸೆಟ್ಸ್ ಅನ್ನ ಬರೀರಿ. ಒಂದು, ಪ್ರಾಪರ್ಟಿ, ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ ಲೈಕ್ ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮಿಷನರಿ, ಫರ್ನಿಚರ್. ಅಂಡ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಲೈಕ್ ಗುಡ್ ವಿಲ್, ಪೇಟೆಂಟ್, ಕಾಪಿರೈಟ್ಸ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್, ಡೆಫರ್ ಟ್ಯಾಕ್ಸ್ ಅಸೆಟ್ಸ್. ಈ 4 ಬರೆದ್ರೆ ಸಾಕಾಗುತ್ತೆ. ಇವು 4 ಕೂಡ ನಾನ್ ಕರೆಂಟ್ ಅಸೆಟ್ಸ್ ಅಲ್ಲೇ ಬರ್ತಕ್ಕಂಥದ್ದು. ಅಂಡ್ ಮೆನ್ಷನ್ ಫಂಡಮೆಂಟಲ್ ಅಸಂಪ್ಷನ್ ಆಸ್ ಪರ್ Ind AS ನ ಅಸಂಪ್ಷನ್ಸ್ ಅನ್ನ ಬರೀರಂತ. ಜಸ್ಟ್ ಗೋಯಿಂಗ್ ಕನ್ಸರ್ನ್ಸ್, ಅಕ್ಯುರಲ್ ಬೇಸಿಸ್, ಕನ್ಸಿಸ್ಟೆನ್ಸಿ 3 ಬರೆದ್ರೆ ಸಾಕಾಗುತ್ತೆ. ಡಿಫೈನ್ ಬೆನಿಫಿಟ್ಸ್ ಪ್ಲಾನ್, ಗಿವ್ 2 ಎಕ್ಸಾಂಪಲ್ಸ್ ಅಂತ ಕೇಳಿದ್ದಾರೆ. ನೋಡಿ, ಬೆನಿಫಿಟ್ಸ್ ಪ್ಲಾನ್ಸ್ ಆರ್ ಅರೇಂಜ್ಮೆಂಟ್ಸ್ ಬೈ ವಿಚ್ an employer provide benefits to employee after their employment ends. ಅಂದ್ರೆ ಎಂಪ್ಲಾಯಿಯ ಎಂಪ್ಲಾಯ್ಮೆಂಟ್ ಸರ್ವಿಸಸ್ ಎಂಡ್ ಆದ್ಮೇಲೆ ಕೊಡ್ತಕ್ಕಂಥ ಕೆಲವೊಂದು ಬೆನಿಫಿಟ್ಸ್ ಅನ್ನ ನಾವು ಬೆನಿಫಿಟ್ಸ್ ಪ್ಲಾನ್ಸ್ ಅಂತ ಕರಿತೀವಿ. ಲೈಕ್ ಗ್ರಾಜ್ಯುಟಿ ಆಗಿರ್ಬೋದು ಮತ್ತೆ ಪೆನ್ಷನ್ಸ್ ಆಗಿರ್ಬೋದು, ಅದು ನಾವು ಬೆನಿಫಿಟ್ಸ್ ಪ್ಲಾನ್ಸ್ ಅಂತ ಕರೆಯೋದು. ರೈಟ್ ಎನಿ 4 ಎಕ್ಸಾಂಪಲ್ಸ್ ಆಫ್ ಶಾರ್ಟ್ ಟರ್ಮ್ ಎಂಪ್ಲಾಯಿ ಬೆನಿಫಿಟ್ಸ್ ಇದೆ. ಸೊ ಎಂಪ್ಲಾಯ್ ಬೆನಿಫಿಟ್ಸ್ ಅಲ್ಲಿ ಶಾರ್ಟ್ ಟರ್ಮ್ ಎಂಪ್ಲಾಯ್ ಬೆನಿಫಿಟ್ಸ್ ಅಂತ ಬರುತ್ತೆ. ಅದಕ್ಕೆ ಯಾವ್ದಾದ್ರು ಎಕ್ಸಾಂಪಲ್ 4 ಬರೀರಿ ಅಂತ ಕೇಳಿದ್ರೆ, ವೇಜಸ್ ಅಂಡ್ ಸ್ಯಾಲರಿ, ಪೇಯ್ಡ್ ಸಿಕ್ ಲೀವ್, paid annual leave, paid maternity leave, social security contributions and non-monetary benefits ಅನ್ನ ಕೊಡ್ತಾರೆ. ಅದೆಲ್ಲದೂ ಕೂಡ ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಆಗಿರುತ್ತೆ. ವಾಟ್ ಈಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಥವಾ ಫಿನಾನ್ಷಿಯಲ್ ರಿಪೋರ್ಟ್ ಅಂತ ಕೇಳಿದ್ರೆ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆರ್ ಫಾರ್ಮಲ್ ರೆಕಾರ್ಡ್ಸ್ ಆಫ್ ದಿ ಫಿನಾನ್ಷಿಯಲ್ ಆಕ್ಟಿವಿಟೀಸ್ ಅಂಡ್ ಪೊಸಿಷನ್ ಆಫ್ ಎ ಬಿಸ್ನೆಸ್, ಪರ್ಸನ್ ಆರ್ ಅದರ್ ಎಂಟಿಟಿ.
ಅಂದ್ರೆ ಒಂದು ಬಿಸ್ನೆಸ್ ಆಕ್ಟಿವಿಟಿಗೆ ಸಂಬಂಧಪಟ್ಟ ಎಲ್ಲಾ ಫಿನಾನ್ಷಿಯಲ್ ಆಕ್ಟಿವಿಟೀಸ್ ಮತ್ತೆ ಪೊಸಿಷನ್ಸ್ ಅನ್ನ ಫಾರ್ಮಲ್ ಆಗಿ ರೆಕಾರ್ಡ್ ಮಾಡ್ತಕ್ಕಂಥದ್ದೇ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಮೆನ್ಷನ್ ಎನಿ ಟು ಎಕ್ಸಾಂಪಲ್ಸ್ ಆಫ್ ಅದರ್ ಇನ್ಕಮ್ ಅಂತ ಕೇಳ್ತಾರೆ. 4 ತಿಳ್ಕೊಂಡಿರಿ. ಎನಿಥಿಂಗ್ ರಿಸೀವ್ಡ್ ಅಂತ ಯಾವ್ದು ಬೇಕಾದ್ರೂ ರಿಸೀವ್ಡ್ ಸೇಸ್ ಬರೀರಿ ನೀವು. ರೆಂಟ್ ರಿಸೀವ್ಡ್, ರಾಯಲ್ಟಿ ರಿಸೀವ್ಡ್, ಕಮಿಷನ್ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್, ಡಿಸ್ಕೌಂಟ್ ರಿಸೀವ್ಡ್, ಎನಿಥಿಂಗ್ ರಿಸೀವ್ಡ್ ಆರ್ ಅದರ್ ಇನ್ಕಮ್. ಸೊ ಇದೇ ಎಕ್ಸ್ಪೆನ್ಸಸ್ ಅನ್ನ ಬರೀರಿ ಅಂತ ಕೇಳಿದ್ರೆ ಇದನ್ನೇ ಪೇಯ್ಡ್ ಅಂತ ಬರೀರಿ. ರೆಂಟ್ ಪೇಯ್ಡ್, ಕಮಿಷನ್ ಪೇಯ್ಡ್, ರಾಯಲ್ಟಿ ಪೇಯ್ಡ್, ಇಂಟ್ರೆಸ್ಟ್ ಪೇಯ್ಡ್, ಡಿಸ್ಕೌಂಟ್ ಅಲೌಡ್, ಇವೆಲ್ಲ ಅದರ್ ಎಕ್ಸ್ಪೆನ್ಸಸ್ ಆಗುತ್ತೆ. ವಾಟ್ ಈಸ್ ಕರೆಂಟ್ ಅಸೆಟ್ ಅಂತ ಕೇಳಿದರೆ ನೋಡಿ, ಕರೆಂಟ್ ಅಸೆಟ್ಸ್ ಆರ್ ಶಾರ್ಟ್ ಟರ್ಮ್ ಎಕನಾಮಿಕ್ ರಿಸೋರ್ಸಸ್ ದಟ್ ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ಕನ್ವರ್ಟ್ ಇನ್ ಟು ಕ್ಯಾಶ್ ವಿತ್ ಇನ್ 1 year. ಶಾರ್ಟ್ ಟರ್ಮ್ ಎಕನಾಮಿಕ್ ರಿಸೋರ್ಸ್ ಅಂತ ಕರಿತೀವಿ. ಅಂಡ್ ದೀಸ್ ಕರೆಂಟ್ ಅಸೆಟ್ಸ್ ಕ್ಯಾನ್ ಬಿ ಕನ್ವರ್ಟ್ ಇನ್ ಟು ಕ್ಯಾಶ್ ವಿತ್ ಇನ್ 1 year ಅಲ್ಲಿ ನಾವು ಕರೆಂಟ್ ಕ್ಯಾಶ್ ಆಗಿ ಕನ್ವರ್ಟ್ ಮಾಡಬಹುದು. ಲೈಕ್ ಇನ್ವೆಂಟರೀಸ್, ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್, ಬ್ಯಾಂಕ್ ಆಗಿರ್ಬೋದು, ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಬಿಲ್ಸ್ ರಿಸೀವಬಲ್ಸ್ ಆಗಿರ್ಬೋದು, ಡೆಟಾರ್ಸ್ ಆಗಿರ್ಬೋದು, ಇವೆಲ್ಲದೂ ಕೂಡ ಕರೆಂಟ್ ಅಸೆಟ್ಸ್ ಅಂತಾನೆ ಕರೀತಕ್ಕಂಥದ್ದು. ವಾಟ್ ಆರ್ ನಾನ್ ಕರೆಂಟ್ ಅಸೆಟ್? ಗಿವ್ ಟು ಎಕ್ಸಾಂಪಲ್ಸ್ ಅಂತ ಕೇಳಿದರೆ ನೋಡಿ, ನಾನ್ ಕರೆಂಟ್ ಅಸೆಟ್ಸ್ ಈಸ್ ಅನ್ ಅಸೆಟ್ ದಟ್ ಈಸ್ ನಾಟ್ ಲೈಕ್ಲಿ ಟು ಟರ್ನ್ ಟು ಅನ್ರಿಸ್ಟ್ರಿಕ್ಟೆಡ್ ಕ್ಯಾಶ್ ವಿತ್ ಇನ್ 1 year. ಅಂದ್ರೆ ನಾವು 1 year ಒಳಗಡೆ ಅದನ್ನ ನಾವು ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಿಕಾಸ್ ದೀಸ್ ನಾನ್ ಕರೆಂಟ್ ಅಸೆಟ್ಸ್ ಆರ್ ಲಾಂಗ್ ಟರ್ಮ್ ಅಸೆಟ್ಸ್ ಅಂತ ಕರಿತೀವಿ. ಲಾಂಗರ್ ಪೀರಿಯಡ್ ಇರುತ್ತೆ. ಲೈಕ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮಿಷನರಿ, ಫರ್ನಿಚರ್, ಆಫೀಸ್ ಎಕ್ವಿಪ್ಮೆಂಟ್, ಇನ್ವೆಸ್ಟ್ಮೆಂಟ್ಸ್, ಇವೆಲ್ಲ ನಾನ್ ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಇನ್ನು ಸಿಂಪಲ್ ಆಗಿ ಬರೀತೀರಾ ಅಂತ ಹೇಳಿದ್ರೆ, ನಾನ್ ಕರೆಂಟ್ ಅಸೆಟ್ ಆರ್ ಅನ್ ಅಸೆಟ್ ದೋಸ್ ಆರ್ ನಾಟ್ ಎ ಕರೆಂಟ್ ಅಸೆಟ್. ಯಾವ ಅಸೆಟ್ ಕರೆಂಟ್ ಅಸೆಟ್ ಅಲ್ಲ, ಅದನ್ನ ನಾವು ನಾನ್ ಕರೆಂಟ್ ಅಸೆಟ್ ಅಂತ ಕರಿತೀವಿ. ಸ್ಟೇಟ್ ದ ಮೀನಿಂಗ್ ಆಫ್ ರೆಸಿಡಿಯಲ್ ವ್ಯಾಲ್ಯೂ ಅಂತ ಕೇಳ್ಬೋದು. ಸೊ ರೆಸಿಡಿಯಲ್ ವ್ಯಾಲ್ಯೂ ಮೀನ್ಸ್ ದ ವ್ಯಾಲ್ಯೂ ಆಫ್ ಅನ್ ಅಸೆಟ್ ಎಸ್ಟಿಮೇಟೆಡ್ ಅಮೌಂಟ್ ದಟ್ ಅನ್ ಎಂಟಿಟಿ ವುಡ್ currently obtained from disposal if assets already in the end of its useful life. What do you mean by impairment loss ಅಂತ ಕೇಳ್ಬೋದು. ನೋಡಿ, impairment loss is the amount by which carrying amount of an asset exceeds its recoverable amount. ಯಾವಾಗ ಕ್ಯಾರಿಂಗ್ ಅಮೌಂಟ್ ಜಾಸ್ತಿ ಇದ್ದು ರೆಕವರಬಲ್ ಅಮೌಂಟ್ ಕಡಿಮೆ ಇರುತ್ತೆ ಅಂದ್ರೆ ಆಗ ಅದನ್ನ ನಾವು ಡಿಫರೆನ್ಸ್ ಅಮೌಂಟ್ ಅನ್ನ ಇಂಪೇರ್ಮೆಂಟ್ ಲಾಸ್ ಅಂತ ಕರಿತೀವಿ. ಕ್ಯಾರಿಂಗ್ ಅಮೌಂಟ್ ಜಾಸ್ತಿ ಇದ್ದು ರೆಕವರಬಲ್ ಅಮೌಂಟ್ ಕಡಿಮೆ ಇದೆ ಅಂದ್ರೆ ಅದು ಇಂಪೇರ್ಮೆಂಟ್ ಲಾಸ್ ಅಂತ ಅರ್ಥ. What is investment property according to India's 40? ನೋಡಿ, investment properties are held by the owners to earn rental or for capital appreciation, or it may be both, rather than used in the production or supply of goods and services or administration purpose or sale in the ordinary course of business. ಅಂದ್ರೆ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂತ ಹೇಳಿದ್ರೆ ಓನರ್ಸ್ ರೆಂಟ್ ಮುಖಾಂತರ ಅರ್ನ್ ಮಾಡಬಹುದು ಅಥವಾ ಕ್ಯಾಪಿಟಲ್ ಅಪ್ರಿಸಿಯೇಷನ್ಸ್ ಅನ್ನ ಬೇಕಾದ್ರೆ ಮಾಡಬಹುದು, ಆರ್ ಇಟ್ ಮೇ ಬಿ ಬೋತ್, ಎರಡನ್ನೂ ಕೂಡ ಅರ್ನ್ ಮಾಡಬಹುದು. ಬಟ್ ಅವರು ಪ್ರೊಡಕ್ಷನ್ ಅಥವಾ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸ್ ಅಲ್ಲಿ ಯೂಸ್ ಮಾಡಿದ್ರೆ ಅರ್ನ್ ಮಾಡ್ತಕ್ಕಂಥದ್ದು. ವಾಟ್ ಆರ್ ದ ಕ್ರೈಟೀರಿಯಾ ಫಾರ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂತ ಹೇಳಿದ್ರೆ, ಸೊ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಕ್ರೈಟೀರಿಯಾ ಏನ್ ಹೇಳುತ್ತಪ್ಪ ಅಂದ್ರೆ, ದ ಫ್ಯೂಚರ್ ಎಕನಾಮಿಕ್ ಬೆನಿಫಿಟ್ ದಟ್ ಆರ್ ಅಸೋಸಿಯೇಟೆಡ್ ವಿತ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ವಿಲ್ ಫ್ಲೋ ಟು ಎಂಟಿಟಿ. ಅಂದ್ರೆ ಯಾವುದೇ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟೀಸ್ ಅನ್ನ ನೀವು ತಗೊಂಡಿದ್ದೀರಾ ಅಂತ ಹೇಳಿದ್ರೆ ಅದರಲ್ಲಿ ನಮಗೆ ಎಕನಾಮಿಕ್ ಬೆನಿಫಿಟ್ಸ್ ಬರಬೇಕು, ಮನಿ ಬರಬೇಕು ಫ್ಯೂಚರ್ ಅಲ್ಲಿ. ಅಂಡ್ ಕಾಸ್ಟ್ ಆಫ್ ದಿ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಕ್ಯಾನ್ ಬಿ ಮೆಜರ್ಡ್ ರಿಲಯಬಲಿ. ನಾವು ಈ ಕಾಸ್ಟ್ ಅನ್ನ ಮೆಜರ್ ಮಾಡೋ ತರ ಇರಬೇಕಾಗುತ್ತೆ. ನಿಮಗೆ ಕ್ವಶನ್ಸ್ ಅಲ್ಲಿ 2 ಮಾರ್ಕ್ಸ್ ಅಲ್ಲಿ ಕೇಳಬಹುದು, ಲಿಸ್ಟ್ ಔಟ್ ಎನಿ ಐಟಮ್ಸ್ ಇನ್ಕ್ಲೂಡ್ ಎನಿ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಏನೆಲ್ಲ ಇರುತ್ತೆ ಇನ್ಕ್ಲೂಡ್ ಆಗಿರುತ್ತೆ ತೋರಿಸಿ ಅಂತ ಹೇಳ್ಬೋದು. ಸೊ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಏನೇನು ಇರುತ್ತಪ್ಪ ಅಂದ್ರೆ ಶೇರ್ ಕ್ಯಾಪಿಟಲ್ಸ್ ಇರುತ್ತೆ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಇರುತ್ತೆ. ಸೊ ಅದು ಜನರಲ್ ರಿಸರ್ವ್, ಕ್ಯಾಪಿಟಲ್ ರಿಸರ್ವ್ಸ್, ಪ್ರಾಫಿಟ್ ಅಂಡ್ ಲಾಸ್ ಎಲ್ಲದೂ ಕೂಡ, ಈಕ್ವಿಟಿ, ಪ್ರಿಫರೆನ್ಸ್ ಎಲ್ಲದೂ ಕೂಡ ಇರುತ್ತೆ. ಇದ್ರಲ್ಲಿ ಯಾವ್ದಾರ 2 ಎಕ್ಸ್ಪ್ಯಾಂಡ್ ಅನ್ನ ಕೇಳ್ತಾರೆ. IASB ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್. ASB ಅಂತ ಕೊಟ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್, IASB ಅಂದ್ರೆ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್. MCA ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್. ICAI ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. SIC ಸ್ಟ್ಯಾಂಡರ್ಡ್ ಇಂಟರ್ಪ್ರಿಟೇಷನ್ ಕಮಿಟಿ. IASC ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕಮಿಟಿ. ಸೊ IASB ಆಲ್ರೆಡಿ ಆಗಿದೆ, ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್. GAAP ಗ್ಯಾಪ್ ಕೊಡ್ತಾರೆ, ಜನರಲ್ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಅದ್ರ ಜೊತೆಗೆ IFRS ಅಂತ ಬೇಕಾದ್ರೆ ನೀವು ಕೇಳ್ಬೋದು, ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್. ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ. ಅಂಡ್ IAS ಅಂತ ಕೊಟ್ರೆ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. IAS ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ. ಸೊ ಎಷ್ಟು ನಿಮ್ಗೆ ಎಕ್ಸ್ಪ್ಯಾಂಡ್ ಗೊತ್ತಿರಬೇಕು. ಸೊ ಎಷ್ಟು 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇವು ಲಾಸ್ಟ್ ಇಯರ್ಗಳಲ್ಲಿ ಕ್ವಶನ್ಸ್ ಪೇಪರ್ಗಳಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.